ನಿಮಗೆ ಬೆನ್ನು ಸೊಂಟ ನೋವು ಬಂದು ಸೊಂಟದಿಂದ ಕಾಲಿಗೆ ಸೆಳೆತ ಬರ್ತಾ ಇದೆ, ಕಚ್ ಕಚ್ ಎಳಿತಾ ಇದೆ, ಜುಮ್ ಬರ್ತಾ ಇದೆ ಅಂತ ಹೇಳಿದಾಗ ನಿಮಗೆ ಡಿಸ್ಕ್ ಸಮಸ್ಯೆ ಇದೆ ಅಂತ ಡಾಕ್ಟರ್ ನಿಮ್ಗೆ ಹೇಳಿದ್ರೆ ನಿಮ್ಗೆ ಹೆದರಿಕೆನ ಆಗ್ಬಿಡ್ಬೋದು. ಅಯ್ಯೋ ಡಿಸ್ಕ್ ಪ್ರಾಬ್ಲಮಾ, ಸ್ಲಿಪ್ ಡಿಸ್ಕ್ ಆಗಿದ್ಯಾ, ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದ್ಯಾ, ನನಗೆ ಮುಂದೆ ಆಪರೇಷನ್ನೇ ಗತಿನಾ ಅಂತ ಕೆಲವೊಬ್ರು ಹೆದರ್ಕೊಂಡಿರ್ತಾರೆ. ಕೆಲವೊಬ್ಬರಿಗೆ MRI ಸ್ಕ್ಯಾನಿಂಗ್ ಮಾಡಿಸಿದಾಗ ಅದರಲ್ಲಿ ಸ್ವಲ್ಪ ಡಿಸ್ಕ್ ಹಿಂದೆ ಬಂದು ನರನ ಒತ್ತುತ್ತಾ ಇದೆ, ಸ್ಲಿಪ್ ಡಿಸ್ಕ್ ಆಗಿದೆ, ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಅಂತ ಹೇಳಿದ ತಕ್ಷಣ ಅಯ್ಯೋ ನನ್ನ ಲೈಫೇ ಮುಗ್ದೋಯ್ತು ಅಂತ ಹೆದರ್ತಾ ಇರ್ತಾರೆ. ಏನಿದು ಡಿಸ್ಕ್ ಅಂದ್ರೆ ಏನು, ಡಿಸ್ಕ್ ಸಮಸ್ಯೆ ಅಂದ್ರೆ ಏನು, ಸ್ಲಿಪ್ ಡಿಸ್ಕ್ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಸಯಾಟಿಕಾ ಅಂದ್ರೆ ಯಾಕೆ ಬರುತ್ತೆ, ಈ ತರ ಬಂದಾಗ ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಹೆಚ್ಚಿನ ಸಲ ಇದರ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. 90%ಗಿಂತ ಹೆಚ್ಚಿನ ಜನರಿಗೆ ಇದಕ್ಕೆ ಆಪರೇಷನ್ ಬೇಕಾಗೋದಿಲ್ಲ. ಸುಮ್ಮನೆ ಹೆದರುವಂತ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಕರೆಕ್ಟ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮ ಮೆದುಳಿಂದ ಸ್ಪೈನಲ್ ಕಾರ್ಡ್ ಮುಖಾಂತರ ಇಡೀ ದೇಹಕ್ಕೆಲ್ಲ ನರಗಳು ಹೋಗ್ತಾ ಇರುತ್ತೆ. ಅದನ್ನ ಕಾಪಾಡೋದಕ್ಕೆ ನಮ್ಮ ಬೆನ್ಹುರಿ ಮೂಳೆ ಕೆಲಸ ಮಾಡುತ್ತೆ. ಈ ಬೆನ್ಹುರಿ ಮೂಳೆಗಳ ಮಧ್ಯದಲ್ಲಿ ಈ ಡಿಸ್ಕ್ ಅನ್ನುವಂಥದ್ದು ಇರುತ್ತೆ. 33 ಬೆನ್ಹುರಿ ಮೂಳೆಗಳ ಮಧ್ಯದಲ್ಲಿ ಒಂದೊಂದೊಂದೊಂದು ಡಿಸ್ಕ್ ಇರುತ್ತೆ. ಈ ಡಿಸ್ಕ್ ಯಾಕೆ ಬೇಕು ನಮ್ಗೆ? ಈ ಡಿಸ್ಕ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಶಾಕ್ ಅಬ್ಸಾರ್ಬಿಂಗ್ ಎಫೆಕ್ಟ್ ಕೊಡುತ್ತೆ. ನಾವು ಓಡ್ಬೇಕಾದ್ರೆ, ನಡಿಬೇಕಾದ್ರೆ, ಕೂತ್ಕೊಂಡು ಹೇಳ್ಬೇಕಾದ್ರೆ ನಮ್ಮ ದೇಹಕ್ಕೆ ಶಾಕ್ ಅಬ್ಸಾರ್ಬಿಂಗ್ ಎಫೆಕ್ಟ್ ಕೊಟ್ಟು ನರಗಳನ್ನ ಕಾಪಾಡುತ್ತೆ. ನಮ್ಮ ದೇಹದಲ್ಲಿ ಮೂವ್ಮೆಂಟ್ ಆಗ್ಲಿಕ್ಕೆ, ಆ ಕಡೆ ಈ ಕಡೆ ತಿರುಗ್ಲಿಕ್ಕೆ, ಮುಂದೆ ಬಗ್ಲಿಕ್ಕೆ ಸಹಾಯ ಮಾಡಬೇಕು ಅಂದ್ರೆ ಈ ಡಿಸ್ಕ್ಗಳು ಬೇಕೇ ಬೇಕು. ಸೊ ಡಿಸ್ಕ್ ಅನ್ನುವಂಥದ್ದು ಒಂದು ಕುಶನ್ ತರ, ಒಂದು ಸ್ಪಂಜ್ ತರ, ಒಂದು ಸ್ಪ್ರಿಂಗ್ ತರ ಅಂತ ನಾವು ಅನ್ಕೋಬಹುದು. ಅದರ ಮಧ್ಯದಲ್ಲಿ ಒಳಗಡೆ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಒಂದು ಜೆಲ್ಲಿ ತರ ಇರುತ್ತೆ, ಸಾಫ್ಟ್ ಮಟೀರಿಯಲ್ ಜೆಲ್ಲಿ ತರ ಇರುತ್ತೆ. ಅದನ್ನ ಕಾಪಾಡ್ಕೊಳ್ಳಿಕ್ಕೆ ಸುತ್ತ ಗಟ್ಟಿಯಾಗಿರುವಂತ ಆನ್ಯುಲಸ್ ಫೈಬ್ರೋಸಿಸ್ ಅಂತ ಅದರ ತುದಿ ಇರುತ್ತೆ. ಅದು ಸರಿಯಾಗಿದ್ದಾಗ ಕರೆಕ್ಟ್ ಆಗಿ ಶಾಕ್ ಅಬ್ಸಾರ್ಬರ್ ತರ ಕೆಲಸ ಮಾಡುತ್ತೆ. ಆದ್ರೆ ಯಾವಾಗ ಇದರಲ್ಲಿ ಸಮಸ್ಯೆ ಬರುತ್ತೋ ಅಂದ್ರೆ ಅದ್ರ ಮೇಲೆ ಹೆಚ್ಚು ಒತ್ತಡ ಬಿದ್ದಾಗ, ಅಥವಾ ಯಾವಾಗಾದ್ರೂ ಸಡನ್ ಆಗಿ ಅನ್ಈಕ್ವಲ್ ಆಗಿ ಪ್ರೆಷರ್ ಬಿತ್ತು, ಏಟ್ ಬಿತ್ತು ಅಂತಿದ್ದಾಗ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಪಲ್ಪೋಸಸ್ ಹೊರಗಡೆ ಬಂದು ಹಿಂದ್ಗಡೆ ಬಂದು ನರಗಳ ಮೇಲೆ ಒತ್ತಡ ಬೀಳುತ್ತೆ. ಆವಾಗ ನಮ್ಗೆ ಡಿಸ್ಕ್ ಸಮಸ್ಯೆ ಆಯ್ತು, ತೊಂದರೆ ಆಯ್ತು ಅಂತ ಹೇಳ್ತೀವಿ. ಹಾಗಿದ್ದಾಗ ಇದು ಯಾರಿಗೆ ಬರುತ್ತೆ? ಈಗಿನ ಸಮಯದಲ್ಲಿ ಡಿಸ್ಕ್ ಸಮಸ್ಯೆ ಹೆಚ್ಚು ಯಾಕೆ ಆಗ್ತಾ ಇದೆ? ಮುಖ್ಯವಾಗಿ ನಾವು ಕುತ್ಕೊಂಡೇ ಇರುವಂತಹ ಜೀವನ ಶೈಲಿ ಇದ್ದಾಗ 40% ಹೆಚ್ಚು ಒತ್ತಡ ಡಿಸ್ಕ್ ಮೇಲೆ ಬೀಳುತ್ತೆ. ನಮ್ಮ ದೇಹ ತೂಕ ಹೆಚ್ಚಾದ ತಕ್ಷಣ ನಮ್ಮ ಡಿಸ್ಕ್ಗಳ ಮೇಲೆ ಒತ್ತಡ ಹೆಚ್ಚು ಬೀಳುತ್ತೆ. ನಾವು ಬಗ್ಗಿ ಭಾರ ಎತ್ತಬೇಕಾದ್ರೆ ಸರಿಯಾಗಿ ನಾವು ವಾರ್ಮ್ ಅಪ್ ಮಾಡ್ಲಿಲ್ಲ, ಕರೆಕ್ಟ್ ಆಗಿರೋ ಭಂಗಿಯಲ್ಲಿ ಎತ್ತುತ್ತಾ ಇಲ್ಲ ಅಂತ ಇದ್ದಾಗ ಆ ಡಿಸ್ಕ್ಗಳ ಮೇಲೆ ಒತ್ತಡ ಬಿದ್ದು ಅದು ಹಿಂದ್ಗಡೆ ಬಂದು ನರದ ಮೇಲೆ ಒತ್ತಡ ಬಿದ್ದ್ಬಿಡ್ಬಹುದು. ನಮ್ಮ ಮಾಂಸಖಂಡಗಳನ್ನ ನಾವು ಕರೆಕ್ಟ್ ಆಗಿ ಇಟ್ಕೋತಾ ಇಲ್ಲ, ಕೋರ್ ಮಸಲ್ಸ್, ಸ್ಪೈನ್ ಕೋರ್ ಮಸಲ್ಸ್, ನಮ್ಮ ಹೊಟ್ಟೆ ಭಾಗದ ಬೆನ್ನಿನ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡಿಲ್ಲ ಅಂತ ತಕ್ಷಣ ಅದು ವೀಕ್ ಆಗಿದೆ, ನಾವು ಸರಿಯಾಗಿ ಪ್ರೋಟೀನ್ ಅನ್ನ ಕರೆಕ್ಟ್ ಆಗಿ ತಗೋತಾ ಇಲ್ಲ, ವ್ಯಾಯಾಮ ಮಾಡ್ತಾ ಇಲ್ಲ ಅಂತಿದ್ದಾಗ ಅದ್ರ ಮೇಲೆ ಹೆಚ್ಚು ಒತ್ತಡ ಬಿದ್ದು ಈ ತೊಂದರೆ ಹೆಚ್ಚಾಗ್ಬಿಡ್ಬೋದು. ಸೊ ಹೀಗಿದ್ದಾಗ, ಅಥವಾ ಮಾನಸಿಕ ಒತ್ತಡ ಹೆಚ್ಚಾದಾಗ ಮಾಂಸಖಂಡದಲ್ಲಿ ಸ್ಪ್ಯಾಸಮ್ ಆಗುತ್ತೆ, ಅವಾಗ ಡಿಸ್ಕ್ ಮೇಲೆ ಒತ್ತಡ ಬಂದು ಡಿಸ್ಕ್ ಸಮಸ್ಯೆ ಆಗ್ಬೋದು. ಈ ಡಿಸ್ಕ್ ಸಮಸ್ಯೆ ಅಂದ್ರೆ ಏನಾಗುತ್ತೆ? ಡಿಸ್ಕ್ ಸ್ಲಿಪ್ ಅಂದ್ರೆ ಏನು, ಅಥವಾ ಡಿಸ್ಕ್ ಬಲ್ಜ್ ಅಂದ್ರೆ ಏನು, ಅಥವಾ ಈ ಸಯಾಟಿಕಾ ಅಂದ್ರೆ ಏನು? ಈ MRI ರಿಪೋರ್ಟ್ ಅಲ್ಲಿ ಹಲವಾರು ಜನ ನೋಡಿರ್ಬೋದು. ಡಿಸ್ಕ್ ಬಲ್ಜ್ ಅಂತ ಇರುತ್ತೆ. ಡಿಸ್ಕ್ ಬಲ್ಜ್ ಅನ್ನುವಂಥದ್ದು ತುಂಬಾ ಜನಕ್ಕೆ ಇರುತ್ತೆ. ಅಂದ್ರೆ ಡಿಸ್ಕ್ ಆನ್ಯುಲಸ್ ಫೈಬ್ರೋಸಿಸ್ ಸುತ್ತ ಇರುವಂತಹ ಕವರ್ ಇರುತ್ತೆ, ಆದ್ರೆ ಸ್ವಲ್ಪ ಅದು ಹಿಂದ್ಗಡೆ ಬಂದಿದೆ ಅಂತ. ಇದು ಹೆಚ್ಚಿನ ಜನರಿಗೆ ತೊಂದರೆ ಕಾಣಿಸ್ಕೊಳ್ಳದೆ ಇರೋ ರೀತಿಯಲ್ಲಿ ಅದು ಇರುತ್ತೆ. ಅಂದ್ರೆ 40 ವರ್ಷದ ಒಬ್ಬ ಸಾಮಾನ್ಯ ಒಂದು 100 ಜನರಿಗೆ MRI ಸ್ಕ್ಯಾನಿಂಗ್ ಮಾಡಿದ್ರೆ 60%ಗಿಂತ ಮೇಲಿನ ಜನರಿಗೆ, ಅಂದ್ರೆ 60%ಗಿಂತ ಹೆಚ್ಚಿನ ಜನರಿಗೆ ಈ ಡಿಸ್ಕ್ ಬಲ್ಜ್ ಅನ್ನುವಂಥದ್ದು MRI ಅಲ್ಲಿ ಕಾಣಿಸ್ಕೋಬಹುದು. ಡಿಸ್ಕ್ ಬಲ್ಜ್ ಇದೆ ಅಂತಂದ್ರೆ ಅದೇನು ತೊಂದರೆ ಅಂತಲ್ಲ. ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಸ್ಲಿಪ್ ಡಿಸ್ಕ್ ಅಂದಾಗ ಒಳಗಡೆ ಇರುವಂತಹ ಜೆಲ್ಲಿ, ಸುತ್ತ ಇರುವಂತಹ ನ್ಯೂಕ್ಲಿಯಸ್ ಫೈಬ್ರೋಸಿಸ್, ಆನ್ಯುಲಸ್ ಫೈಬ್ರೋಸಿಸ್ ಅನ್ನ ಕಟ್ ಮಾಡಿ ನ್ಯೂಕ್ಲಿಯಸ್ ಅನ್ನುವಂಥದ್ದು ಹೊರಗಡೆ ಬಂದ್ಬಿಡುತ್ತೆ. ಅದು ಆ ಜೆಲ್ಲಿ ಹೊರಗಡೆ ಬಂದಾಗ ನರಗಳನ್ನ ಇರಿಟೇಟ್ ಮಾಡುತ್ತೆ. ಆವಾಗ ಆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಡಿಸ್ಕ್ ಸ್ಲಿಪ್ ಅಂತ ನಾವು ಅದನ್ನ ಹೇಳ್ತೀವಿ. ಹಾಗಿದ್ದಾಗ ಸೊಂಟದಿಂದ ಕಾಲಿಗೆ ಸೆಳೆತ ಬರುತ್ತೆ. ಹೆಚ್ಚಿನ ಸಲ ಆ ನರಗಳು ಎಲ್ಲೆಲ್ಲಿ ಹೋಗುತ್ತೋ, ಯಾವ ನರ ಇರಿಟೇಟ್ ಆಗಿದೆಯೋ ಆ ನರ ಎಲ್ಲಿ ಹೋಗುತ್ತೋ ಅಲ್ಲಿ ತೊಂದರೆ ಕೊಡುತ್ತೆ. ಸಯಾಟಿಕ್ ನರ್ವ್ ಅಂತ ಹೇಳ್ತೀವಿ. ಅಂದ್ರೆ ಈ 4-5 ನರಗಳು ಸೇರಿ ನಮ್ಮ ಪೃಷ್ಠ ಭಾಗದ ಹಿಂದ್ಗಡೆ, ತೊಡೆ ಭಾಗದ ಹಿಂದ್ಗಡೆ, ಕಾಲಿನ ಹಿಂದ್ಗಡೆ ಹೋಗಿ ಪಾದಕ್ಕೆ ಹೋಗುವಂತ ನರ. ಆ ನರ ಹೆಚ್ಚಿನ ಸಲ ಅದು ಇರಿಟೇಟ್ ಆಗಿದ್ದಾಗ ಸಯಾಟಿಕಾ ಅನ್ನುವಂತ ತೊಂದರೆ ಬರುತ್ತೆ. ಈ ತೊಂದರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಇದ್ದಾಗ್ಲೂ ಬರಬಹುದು. ಆದ್ರೆ ಸಯಾಟಿಕಾ ಅನ್ನುವಂಥದ್ದು ಕೇವಲ ಡಿಸ್ಕ್ ಪ್ರೊಲ್ಯಾಪ್ಸ್ ಅಲ್ಲಿ ಅಷ್ಟೇ ಅಲ್ಲ. ಪೈರಿಫಾರ್ಮಿಸ್ ಸಿಂಡ್ರೋಮ್ ಆಗಿರ್ಬೋದು, ಮೂಳೆಯಲ್ಲಿ ಸವಕಳಿ ಬಂದು ಸ್ಪೈನಲ್ ಕೆನಾಲ್ ಸ್ಟೀನೋಸಿಸ್ ಆಗಿ ಬೇರೆ ಬೇರೆ ತೊಂದರೆಗಳು ಇದ್ದಾಗ ಕೂಡ, ಆ ನರದ ಮೇಲೆ ಒತ್ತಡ ಇದ್ದಾಗ ಈ ಸಮಸ್ಯೆ ಕಾಣಿಸ್ಕೋಬಹುದು. ಸೊ ಡಿಸ್ಕ್ ಸಮಸ್ಯೆಯಲ್ಲೂ ಕೂಡ ಸಯಾಟಿಕಾ ಕಾಣಿಸ್ಕೊಡುತ್ತೆ ಅಂತ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಸೊ ಈ ಹಿನ್ನೆಲೆಯನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನೋಡ್ತಾ ಹೋಗೋಣ. ಸೊ ನಿಮಗೆ ಡಾಕ್ಟರ್ ಹತ್ರ ಹೋದಾಗ ಡಿಸ್ಕ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಅಥವಾ ನೀವು MRI ಮಾಡಿಸಿದಲ್ಲಿ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಇದೆ ಅಂತ ಹೇಳಿದ್ರೆ ನೀವು ಹೆದರಬೇಕಾಗಿಲ್ಲ. ಎಲ್ಲರಿಗೂ ಆಪರೇಷನ್ ಬೇಕಾಗಲ್ಲ. ಸರಿಯಾದ ತಿಳುವಳಿಕೆ ಇದ್ದಾಗ ಅದ್ರ ಬಗ್ಗೆ ಕರೆಕ್ಟ್ ಆಗಿ ನಾವು ಏನೇನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ನಿಮ್ಗೆ ಇವತ್ತು ನಾನು ಯಾವ 5 ಅಂಶಗಳನ್ನ ಮಾಡಬೇಕು, ಯಾವ 5 ಅಂಶಗಳನ್ನ ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಮೊದಲನೇದು ಏನ್ ಮಾಡಬೇಕು. ಮೊದಲನೇದು ಮೂವ್ಮೆಂಟ್ ಬೇಕೇ ಬೇಕು.
ಹೆಚ್ಚಿನ ಸಲ ಎಲ್ಲರಿಗೂ ಅನ್ಸುತ್ತೆ ನನಗೆ ಬೆನ್ನು ಸೊಂಟ ನೋವು ಬಂತು ಅಂದ ತಕ್ಷಣ ರೆಸ್ಟ್ ತಗೊಂಡ್ರೆ ಸರಿ ಆಗುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಡಾಕ್ಟರ್ಗಳು ಇದನ್ನೇ ಅಡ್ವೈಸ್ ಮಾಡ್ತಾ ಇದ್ರು. ಆದ್ರೆ ಈಗಿನ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಹೆಚ್ಚು ಸಲ ನಾವು ಮೂವ್ಮೆಂಟ್ ಎಷ್ಟು ಬೇಗ ರೆಸ್ಯೂಮ್ ಮಾಡ್ತೀವೋ, ಎಷ್ಟು ಬೇಗ ಮೂವ್ಮೆಂಟ್ ಮಾಡ್ತೀವೋ ಅಷ್ಟು ಬೇಗ ನಮ್ಗೆ ಅನುಕೂಲ ಆಗುತ್ತೆ, ಆರಾಮಾಗುತ್ತೆ ಅಂತ ಪ್ರೂವ್ ಆಗಿದೆ. ಖಂಡಿತ ತುಂಬಾ ನೋವಿದ್ದಾಗ ಒಂದಿನ 2 ದಿನ ರೆಸ್ಟ್ ತಗೋಬೇಕು. ಆದ್ರೆ ಸರಿಯಾಗಿ ನಾವು ಎಷ್ಟು ಬೇಗ ಅರ್ಧ ಗಂಟೆ ಮಲ್ಕೊಂಡ್ರೆ 5 ನಿಮಿಷ ಆದ್ರೂ ಎದ್ದು ಓಡಾಡಬೇಕು. ಹೆಚ್ಚಿನ ಹೊತ್ತು ಒಂದೇ ಕಡೆ ಕೂತ್ಕೊಂಡಿರಬಾರ್ದು. ಒಂದೇ ಕಡೆ ಕೂತ್ಕೊಂಡಿದ್ರು ಕೂಡ ಆ ನರದ ಮೇಲೆ ಒತ್ತಡ ಹೆಚ್ಚಾಗ್ಬಿಡುತ್ತೆ. ರೆಸ್ಟ್ ತಗೊಳ್ಳಿ ಅಂದ ತಕ್ಷಣ ಕೂತ್ಕೊಂಡು ಟಿವಿ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ ಅಥವಾ ಮಲ್ಕೊಂಡೇ ಬಿಡ್ತಾರೆ. ಹೀಗಿದ್ದಾಗ ಆ ಡಿಸ್ಕಿಗೆ ಹೆಚ್ಚು ಪೋಷಕಾಂಶಗಳು ಬರಲ್ಲ. ಡಿಸ್ಕ್ ಅನ್ನೋದಕ್ಕೆ ರಕ್ತ ಸಂಚಾರ ಇರಲ್ಲ. ಅದು ಮೂವ್ಮೆಂಟ್ ಆದಾಗ ಅದು ಸ್ಪಂಜ್ ತರ ಅಕ್ಕಪಕ್ಕದಲ್ಲಿರುವಂತಹ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೆ ಮೂವ್ಮೆಂಟ್ ಬೇಕೇ ಬೇಕು. ಅರ್ಧ ಮುಕ್ಕಾಲು ಗಂಟೆಗೆ ಆದ್ರೂ ಒಮ್ಮೆ ಸ್ವಲ್ಪ ವಾಕಿಂಗ್ ಮಾಡುವಂಥದ್ದು. ಪ್ರತಿದಿನ ಈ ಡಿಸ್ಕ್ ಸಮಸ್ಯೆ ಇದ್ದವರು ಕೂಡ ಸಮತಟ್ಟಾಗಿರುವಂತಹ ಜಾಗದಲ್ಲಿ 5-5 ನಿಮಿಷ ಸ್ವಲ್ಪ ಸ್ವಲ್ಪ ವಾಕಿಂಗ್ ಮಾಡೋದು ಬೇಕೇ ಬೇಕು ಅಂತ ಹೇಳ್ತೀವಿ. ಸರಿಯಾದ ಭಂಗಿಯಲ್ಲಿ ನಾವು ರೆಸ್ಟ್ ತಗೊಳ್ಳೋದನ್ನ ಮರಿಬಾರ್ದು. ಅಂದ್ರೆ ಕರೆಕ್ಟ್ ಆಗಿ ನಾವು ಮಲ್ಕೊಂಡು 2 ಕಾಲ್ಗಳನ್ನ ಒಂದು ಕುರ್ಚಿ ಮೇಲೆ 90 ಡಿಗ್ರಿ ಈ ರೀತಿ ಕರೆಕ್ಟ್ ಆಗಿ ಇಟ್ಕೊಂಡು, ಅಂದ್ರೆ ಹಿಪ್ ಜಾಯಿಂಟ್ 90 ಡಿಗ್ರಿ ಬೆಂಡ್ ಆಗಿರ್ಬೇಕು, ಮಂಡಿ 90 ಡಿಗ್ರಿ ಬೆಂಡ್ ಆಗಿರ್ಬೇಕು. ಈ ತರ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ನಾವು ಕರೆಕ್ಟ್ ಆಗಿ ರೆಸ್ಟ್ ತಗೊಂಡು ಮಧ್ಯದಲ್ಲಿ ಓಡಾಡ್ತಾ ಇರೋದ್ರಿಂದ ಡಿಸ್ಕ್ ಸಮಸ್ಯೆಯಿಂದ ನಾವು ತನ್ನಿಂತಾನಾಗೆ ಬೇಗ ದೇಹ ವಾಸಿ ಮಾಡ್ಕೊಂಡು ಹೊರಗಡೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ಮೊದಲನೇ ಅಂಶ. ಎರಡನೇ ಅಂಶ, ನಾವು ಮಲ್ಕೊಳ್ಳುವಂತಹ ಭಂಗಿ ಸರಿಯಾಗಿ ಇಟ್ಕೋಬೇಕು. ಹೇಗ್ ಮಲ್ಕೋಬೇಕು ಅಂತ ನಮ್ಗೆ ಕರೆಕ್ಟ್ ಗೊತ್ತಿರ್ಬೇಕು. ಈ ಡಿಸ್ಕ್ ಸಮಸ್ಯೆ ಇದೆ, ನನಗೆ ಸೊಂಟದಿಂದ ಕಾಲೆಲ್ಲ ಸೆಳ್ತಾ ಬರ್ತಾ ಇದೆ ಅಂತಿದ್ರೆ ನಾವು ಅಂಗಾತ ಮಲ್ಕೋಬೇಕಿದ್ರೆ ಸ್ವಲ್ಪ ತುಂಬಾ ಸಾಫ್ಟ್ ಆಗಿರುವಂತಹ ಹಾಸಿಗೆ ಅಲ್ಲ, ಸ್ವಲ್ಪ ಫರ್ಮ್ ಆಗಿರುವಂತಹ ಹಾಸಿಗೆ ಬೇಕು. ಅಂದ್ರೆ ತುಂಬಾ ಸಾಫ್ಟ್ ಅಲ್ಲ, ತುಂಬಾ ಗಟ್ಟಿನೂ ಅಲ್ಲ. ನೆಲದ ಮೇಲೆ ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಮುಂಚೆ. ಅದು ಕೂಡ ತಪ್ಪು ಕಲ್ಪನೆ. ನಮ್ಗೆ ಹಾಸಿಗೆ ಬೇಕು, ತುಂಬಾ ಸಾಫ್ಟ್ ಇರಬಾರ್ದು, ಫಾರ್ಮ್ ಆಗಿರುವಂತಹದ್ದು. ಅಂಗಾತ ಮಲ್ಕೊಂಡ್ರೆ ನಮ್ಮ ಮಂಡಿ ಕೆಳಗಡೆ 2 ದಿಂಬನ್ನು ಇಟ್ಕೊಂಡು ನಾವು ಮಡ್ಚ್ಕೊಂಡು ಮಲ್ಕೋಬೇಕು. ಅವಾಗ ನಮ್ಮ ಆ ಬೆನ್ನು ಹುರಿಯ ಮೇಲೆ, ಕೆಳಗಡೆ ಇರುವಂತಹ ಸೊಂಟದ ಮೇಲೆ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ನರದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಈ ಡಿಸ್ಕ್ ಸಮಸ್ಯೆ ಇದ್ದಾಗ ಆ ನರದ ಮೇಲೆ ಸೆಳೆತ ಕಡಿಮೆ ಆಗುತ್ತೆ, ಆರಾಮಾಗುತ್ತೆ. ಅದೇ ನಾವು ಸೈಡಿಗೆ ಮಲ್ಕೊಳ್ಳೋರಾಗಿದ್ರೆ, ಸೈಡಿಗೆ ಮಲ್ಕೊಂಡಾಗ 2 ಕಾಲ್ಗಳನ್ನ ಮಡಚಿರ್ಬೇಕು, 2 ಕಾಲ್ಗಳ ಮಧ್ಯದಲ್ಲಿ ಒಂದು ದಿಂಬಿರ್ಬೇಕು. ಈ ಡಿಸ್ಕ್ ಸಮಸ್ಯೆ ಇದ್ದಾಗ, ಬೆನ್ನು ಸೊಂಟ ನೋವಿದ್ದಾಗ ಹೇಗೆ ಮಲ್ಕೊಳ್ಬೇಕು, ಯಾವ ಭಂಗಿಯಲ್ಲಿ ಮಲ್ಕೊಂಡ್ರೆ ಅನುಕೂಲ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನ ನೀವು ನೋಡ್ಬೋದು. ಉಲ್ಟಾ ಅಂದ್ರೆ ಹೊಟ್ಟೆ ಮೇಲೆ ಮಲ್ಕೋಬಾರ್ದು. ಹಾಗೆ ಮಲ್ಕೊಳ್ಳೋದ್ರಿಂದ ತೊಂದರೆ ಹೆಚ್ಚಾಗುತ್ತೆ. ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಮೂರನೇದು ಮತ್ತು ಅತ್ಯಂತ ಮುಖ್ಯವಾದಂಥದ್ದು, ಸರಿಯಾದ ರೀತಿಯಲ್ಲಿ ನಾವು ವ್ಯಾಯಾಮಗಳನ್ನ ಮಾಡಬೇಕು. ಆದಷ್ಟು ಬೇಗ ನೋವು ಸ್ವಲ್ಪ ಕಡಿಮೆ ಆದ್ಮೇಲೆ, ಅಂದ್ರೆ ಡಿಸ್ಕ್ ಸಮಸ್ಯೆ ಇದೆ ಅಥವಾ ತುಂಬಾ ನೋವಿದೆ, 1-2 ದಿನ ಆದ್ಮೇಲೆ ನಾವು ವ್ಯಾಯಾಮಗಳನ್ನ ಶುರು ಮಾಡಬಹುದು. ಮೊದಲು ಈ ವ್ಯಾಯಾಮ ಯಾಕೆ ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ಬೇಕು. ಅಂದ್ರೆ ಈ ಡಿಸ್ಕ್ ಸಮಸ್ಯೆ ಯಾಕೆ ಆಗ್ತಿದೆ ಅಂದ್ರೆ ಅದರ ಮೇಲೆ ಒತ್ತಡ ಬೀಳ್ತಾ ಇದೆ. ಬೆನ್ನುಹುರಿ ಅನ್ನೋದು 3 ಪಿಲ್ಲರ್ ತರ. ಬೆನ್ನುಹುರಿ ಮೂಳೆ, ಅಕ್ಕಪಕ್ಕದಲ್ಲಿ 2 ಮಾಂಸಖಂಡಗಳು. ಆ ಮಾಂಸಖಂಡದ ಪಿಲ್ಲರ್ ಅನ್ನ ನಾವು ಗಟ್ಟಿಯಾಗಿ ಇಟ್ಕೊಂಡ್ರೆ ನರದ ಮೇಲೆ ಒತ್ತಡ ಬೀಳೋದಿಲ್ಲ. ಸೊ ಆ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕೆ ವ್ಯಾಯಾಮ ಬೇಕೇ ಬೇಕು. ಮೊದಲು ಈ ಡಿಸ್ಕ್ ಸಮಸ್ಯೆ ಇದೆ ಅಂತಂದ್ರೆ ಅದು ವಾಪಸ್ ಹೋಗ್ಬೇಕು ಅಂದ್ರೆ ಬ್ಯಾಕ್ ಎಕ್ಸ್ಟೆನ್ಷನ್ ಎಕ್ಸರ್ಸೈಸ್ ಅಥವಾ ಮೆಕೆನ್ಸಿ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಅರ್ಧ ಭುಜಂಗಾಸನ ಅಂತ ಹೇಳ್ಬೋದು. ನಾವು ಉಲ್ಟಾ ಮಲ್ಕೊಂಡು 2 ಕೈಗಳನ್ನ ಸರಿಯಾಗಿ ನೆಲದ ಮೇಲೆ ಇಟ್ಟು, ಫುಲ್ ಭುಜಂಗಾಸನ ಮಾಡಿದ್ರೆ ಹೆಚ್ಚು ಕಷ್ಟ ಆಗ್ಬೋದು ಎಲ್ಲರಿಗೂ. ಸೊ ಅರ್ಧ ಭುಜಂಗಾಸನ ಈ ರೀತಿ ಮಾಡಿದಾಗ ಆ ಡಿಸ್ಕ್ ನಿಧಾನವಾಗಿ ವಾಪಸ್ ಅದರ ಜಾಗಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಒಂದು 10 ಸಲ 5 ಸೆಕೆಂಡ್ ಹೋಲ್ಡ್ ಮಾಡಿ ಈ ತರ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ದಿನಕ್ಕೆ 3-4 ಸಲ ಈ ವ್ಯಾಯಾಮ ಮಾಡಬಹುದು. ಅದೇ ತರ ಬಹಳ ಸುಲಭವಾಗಿ ಸಣ್ಣ ನೋವು ಇದ್ದಾಗಲೂ ಕೂಡ ಮಾಡ್ಲಿಕ್ಕೆ ಆಗುವಂತದ್ದು ಪೆಲ್ವಿಕ್ ಟಿಲ್ಟ್ ಎಕ್ಸರ್ಸೈಸ್ ಅಂತ. 2 ಕಾಲ್ಗಳನ್ನ ಮಡಚಿ ನಮ್ಮ ಹೊಟ್ಟೆಯನ್ನ ನೆಲಕ್ಕೆ ಅಥವಾ ಹಾಸಿಗೆಗೆ ಒತ್ತೋದು, 10 ಸೆಕೆಂಡ್ ಇಟ್ಕೊಳ್ಳೋದು, ಬಿಡೋದು. ನಂತರ ಪವನ ಮುಕ್ತಾಸನ ಮಾಡಬಹುದು, ಕ್ಯಾಟ್ ಕ್ಯಾಮಲ್ ಸ್ಟ್ರೆಚ್ ಎಕ್ಸರ್ಸೈಸ್ ಮಾಡಬಹುದು, ಡೆಡ್ ಬಗ್ ಎಕ್ಸರ್ಸೈಸ್ ಅಥವಾ ಸಿಂಪಲ್ ಪ್ಲಾಂಕ್ ಎಕ್ಸರ್ಸೈಸ್, ಬರ್ಡ್ ಡಾಗ್ ಎಕ್ಸರ್ಸೈಸ್, ಈ ತರ ಪೆಲ್ವಿಕ್ ಲಿಫ್ಟ್ ಅಥವಾ ಪೆಲ್ವಿಕ್ ಬ್ರಿಡ್ಜ್ ಎಕ್ಸರ್ಸೈಸ್. ಈ ವ್ಯಾಯಾಮಗಳನ್ನ ಮಾಡೋದ್ರಿಂದ ನಮ್ಮ ಸೊಂಟದ ಅಕ್ಕಪಕ್ಕದಲ್ಲಿರುವಂತಹ, ಪೃಷ್ಠಭಾಗದಲ್ಲಿರುವಂತಹ, ಹೊಟ್ಟೆ ಭಾಗದಲ್ಲಿರುವಂತಹ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬಹುದು. ಡಿಸ್ಕ್ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಸೊ ನಮ್ಗೆ ಆರಾಮಾಗುತ್ತೆ. ಸೊ ಏನೇನ್ ಮಾಡ್ಬೇಕು? ಮೊದಲು ನಾವು ಕರೆಕ್ಟ್ ಆಗಿ ಮೂವ್ಮೆಂಟ್ ಮಾಡಬೇಕು, ಕರೆಕ್ಟ್ ಆಗಿ ಮಲ್ಕೊಳ್ಳುವಂತಹ ಭಂಗಿಯನ್ನ ಕಲ್ತ್ಕೋಬೇಕು, ವ್ಯಾಯಾಮಗಳನ್ನ ಮಾಡಲೇಬೇಕು. ಇದನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. 4ನೇ ಅಂಶ, ಬಿಸಿ ಶಾಖವನ್ನ ಕೊಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ನಾನು ಹೆಚ್ಚಿನವ್ರಿಗೆ ನಿಮ್ಗೆ ಬೆನ್ನು ಸೊಂಟ ನೋವಿದ್ರೆ ಬಿಸಿ ಶಾಖ ಕೊಡಿ ಅಂತ ಹೇಳಿದ್ರೆ ಸುಮಾರು ಜನ ಏನು ಮಾಡೋದೇ ಇಲ್ಲ. ಬಿಸಿ ಶಾಖ ಎಲ್ಲ ಕಷ್ಟ, ಅದೆಲ್ಲ ಕೊಡೋದೇ ಇಲ್ಲ. ಇನ್ನು ಸುಮಾರು ಜನ ಬೆನ್ನು ಸುಟ್ಕೊಂಡು ಬರೋರು ಇರ್ತಾರೆ. ಅಂದ್ರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ. ಸರಿಯಾದ ರೀತಿಯಲ್ಲಿ ಬಿಸಿ ಶಾಖವನ್ನ ಕೊಡೋದು ಅಂದ್ರೆ ಏನು? ನಾವು ಡೈರೆಕ್ಟ್ ಆಗಿ ತುಂಬಾ ಬಿಸಿ ಶಾಖ ಕೊಟ್ರೆ ಚರ್ಮ ಸುಟ್ಟೋಗ್ಬೋದು. ಸೊ ಒಂದು ಬಟ್ಟೆಯನ್ನು ಇಟ್ಕೊಂಡು, ಒಂದು ಸ್ಟೀಲ್ ನೀರಿನ ಬಾಟ್ಲಲ್ಲಿ ಬಿಸಿ ನೀರನ್ನು ಹಾಕೊಂಡು ಒಂದು ಬಟ್ಟೆ ಸುತ್ತಿ ಅದರ ಮೇಲೆ ಶಾಖವನ್ನ 1-2 ನಿಮಿಷ ಕೊಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಅಥವಾ ಒಂದು ಟವಲ್ ಅನ್ನ ಬಿಸಿ ನೀರಲ್ಲಿ ಅದ್ದು ಬಿಟ್ಟು ಅದನ್ನ ಆ ಟವಲ್ ಅನ್ನ ಇಟ್ಕೊಳ್ಳೋದ್ರಿಂದ, ಅಥವಾ ಹೀಟಿಂಗ್ ಪ್ಯಾಡ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡು ನಾವು ಅದರ ಮೇಲೆ ಮಲ್ಕೊಳ್ಳೋದ್ರಿಂದ ಸರಿಯಾದ ರೀತಿಯಲ್ಲಿ ನಮ್ಗೆ ಬೆನ್ನಿಗೆ, ಸೊಂಟಕ್ಕೆ ಬಿಸಿ ಶಾಖ ಕೊಡುತ್ತೆ. ಅವಾಗ ಅನುಕೂಲ ಆಗುತ್ತೆ. ಹೇಗೆ ಅಂತಂದ್ರೆ ಈ ರೀತಿ ಮಾಡಿದಾಗ, ಬಿಸಿ ಶಾಖ ಕೊಟ್ಟಾಗ ಅಲ್ಲಿರುವಂತಹ ರಕ್ತನಾಳಗಳು ಓಪನ್ ಆಗುತ್ತೆ.
ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ಅಲ್ಲಿಗೆ ರಕ್ತ ಸಂಚಾರ ಹೆಚ್ಚಾದ ತಕ್ಷಣ ನೋವುಕಾರಕ ಕಣಗಳು ಬೇಗ ವಾಶ್ಔಟ್ ಆಗುತ್ತೆ. ಇದನ್ನ ಹೆಚ್ಚಿನ ಸಲ ಮಸಲ್ ಸ್ಪಾಸಮ್ ಇದ್ದಾಗ ನನಗೆ ಬೆನ್ನು ಸೊಂಟ ನೋವಿದೆ ಅಂದ್ರೆ ಅನುಕೂಲ ಆಗುತ್ತೆ. ಆದ್ರೆ ನನಗೆ ಸಡನ್ ಆಗಿ ಏಟ್ ಬಿದ್ದು ಬೆನ್ನು ಸೊಂಟ ನೋವು ಬಂದಿದೆ, ಸ್ಟಾರ್ಟಿಂಗ್ ಅಲ್ಲಿ ಬಗ್ಗೆ ಭಾರ ಐತಿ, ಸಡನ್ ಆಗಿ ನನಗೆ ಈ ತರ ಸೊಂಟ ಹಿಡ್ಕೊಂಡಿದೆ ಅಂದ್ರೆ ಮೊದಲ 1 ಅಥವಾ 2 ದಿನ ನಾವು ಐಸಿನ ಅಲ್ಲಿ ಒಳಗಡೆ ಶಾಖ ಕೊಡೋದ್ರಿಂದನೂ ಕೂಡ ಅನುಕೂಲ ಆಗ್ಬೋದು. ತಣ್ಣೀರನ್ನ ಕೊಡೋದ್ರಿಂದ ಏಟ್ ಬಿದ್ದಾಗ ಮೊದಲು 1 ರಿಂದ 2 ದಿನ ತಂಪು ಅನುಕೂಲ ಆಗುತ್ತೆ. ನಂತರ ನಾವು ಈ ಬಿಸಿ ಶಾಖ ಕೆಲಸ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. 5ನೇದು ಮತ್ತು ಅತ್ಯಂತ ಮುಖ್ಯವಾದಂತದ್ದು, ಕರೆಕ್ಟ್ ಆಗಿ ಆದಷ್ಟು ಬೇಗ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೋಬೇಕು. ಅಂದ್ರೆ ಇದು ಡಿಸ್ಕ್ ಸಮಸ್ಯೆ ಇದೆ, ನಾನು ಎಷ್ಟೊಂದು ಯೂಟ್ಯೂಬ್ ವಿಡಿಯೋ ನೋಡಿದ್ದೀನಿ, ಇದ್ರ ಬಗ್ಗೆ ನಾನು ಮಾಹಿತಿ ಗೂಗಲ್ ಅಲ್ಲಿ ತಿಳ್ಕೊಂಡಿದ್ದೀನಿ, ಚಾಟ್ GPT ಕೇಳ್ಕೊಂಡು ಇದ್ರ ಟ್ರೀಟ್ಮೆಂಟ್ ಅನ್ನ ನಾನು ಮಾಡ್ಬಿಡ್ತೀನಿ ಅಂತ ಹಲವಾರು ಜನ ಆ ಮೂರ್ಖತನಕ್ಕೆ ಹೋಗ್ಬಿಡ್ತಾರೆ. ಇದು ತಪ್ಪು. ಸರಿಯಾದ ರೀತಿಯಲ್ಲಿ ಇದು ಒಂದು ಸಣ್ಣ ಗೋಡೆಯಲ್ಲಿ ಒಂದು ಸಣ್ಣ ಕ್ರ್ಯಾಕ್ ಇದೆ ಅಂದ್ರೆ ಅದನ್ನ ರಿಪೇರಿ ಮಾಡೋದು ಬಹಳ ಸುಲಭ. ಅದು ಫುಲ್ ಕ್ರ್ಯಾಕ್ ದೊಡ್ಡ ಆಗಿ ಗೋಡೆ ಬೀಳೋ ಹಂತದಲ್ಲಿ ಹೋದಾಗ ಗೋಡೆ ಬಿದ್ದು ಅದನ್ನ ಬೀಳಿಸಿ ಸರಿ ಮಾಡ್ಬೇಕಾಗುತ್ತೆ. ಸೊ ಸಣ್ಣದಿದ್ದಾಗ ಬೆಂಕಿಯನ್ನ ಆರ್ಸಕ್ಕೆ ಕಡಿಮೆ ನೀರು ಸಾಕು, ದೊಡ್ಡ ಆದ್ಮೇಲೆ ಹೆಚ್ಚು ಬೆಂಕಿ ಇದ್ದಾಗ ಅದು ಸುಟ್ಟೋಗಿರುತ್ತೆ ಮತ್ತೆ ಹೆಚ್ಚು ನೀರು ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಈ ತೊಂದರೆ ಇದೆ ಅಂತಂದ್ರೆ ಯಾಕೆ ಆಗ್ತಾ ಇದೆ, ಯಾವ ಹಂತದಲ್ಲಿದೆ, ಇದಕ್ಕೆ ಏನೇನ್ ಮಾಡಬೇಕು, ನನ್ನ ಜೀವನ ಶೈಲಿಗೆ ನನಗೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಪ್ಲಾನ್ ಏನು ಅನ್ನೋಂತ ಅರ್ಥ ಮಾಡ್ಕೊಂಡು ಹೇಳ್ಬೇಕು, ಅದನ್ನ ಸರಿಪಡಿಸ್ಕೋಬೇಕು. ನಾವೀಗ ಹೇಳ್ತಾ ಇರುವಂತದ್ದು, ನಾನೊಬ್ಬ ಆರ್ಥೋಪೆಡಿಕ್ ಸರ್ಜನ್ ಆಗಿ ಡಾಕ್ಟರ್ ಆಗಿ ಪ್ರತಿದಿನ 20 ರಿಂದ 30 ಜನ ಡಿಸ್ಕ್ ಸಮಸ್ಯೆ ಇರೋರನ್ನ ನೋಡ್ತಾ ಇರೋ ವ್ಯಕ್ತಿಯಾಗಿ ನಾನು ಹೇಳ್ತಾ ಇರೋದು ಜನರಲೈಸ್ಡ್ ನಿಮ್ಗೆ ತಿಳುವಳಿಕೆಗೋಸ್ಕರ. ಆದ್ರೆ ನಿಮಗೇನಾಗಿದೆ, ನೀವು ಅದನ್ನ ಕರೆಕ್ಟ್ ಆಗಿ ಹೋಗಿ ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಕೊಂಡು ತಿಳ್ಕೊಂಡು ಸರಿಪಡಿಸ್ಕೊಂಡು ಆ ಟ್ರೀಟ್ಮೆಂಟ್ ಪ್ಲಾನ್ ಅನ್ನ ನೀವು ಅನುಸರಿಸುವಂತದ್ದು ಜಾಣತನ. ಸೊ ಇವಾಗ ಯಾವ 5 ಅಂಶಗಳನ್ನ ನಾವು ಮಾಡಬಾರದು ಅಂತ ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು, ಸಡನ್ ಆಗಿ ಮುಂದೆ ಬಗ್ಗೋದು ಅಥವಾ ಸಡನ್ ಆಗಿ ಆ ಕಡೆ ಈ ಕಡೆ ಟ್ವಿಸ್ಟಿಂಗ್ ಮೂವ್ಮೆಂಟ್ ಮಾಡುವಂತದ್ದು. ಹೆಚ್ಚಿನವರು ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಕೆಲಸ ಮಾಡ್ಬೇಕು, ಎದ್ದಿದ್ ಲೇಟ್ ಆಯ್ತು ಅಂತ ಹೇಳಿ ಈ ತರ ಸಮಸ್ಯೆ ಇದ್ದವರು ಕೂಡ ಹೆಂಗಸರು ಬೇಗ ಕೆಲಸ ಮಾಡಕ್ ಹೋಗಿ ಮತ್ತೆ ನೋವು ಹೆಚ್ಚು ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಮುಂದೆ ಬಗ್ಗಿ ಸಡನ್ ಆಗಿ ಏನೋ ಎತ್ತಕ್ ಹೋಗ್ತಾರೆ, ಮನೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಬಗ್ಗಿ ನೆಲ ವರ್ಸಕ್ ಹೋಗ್ತಾರೆ, ಅಥವಾ ನಿಂತ್ಕೊಂಡೇ ನಾನು ಬ್ರಷ್ ಮಾಡ್ಬೇಕು ಅಡುಗೆ ಮಾಡ್ಬೇಕು ಅಂತಿದ್ದಾಗ ಆ ಡಿಸ್ಕ್ ಮೇಲೆ ಮತ್ತಷ್ಟು ಒತ್ತಡ ಬೀಳುತ್ತೆ. ಸೊ ಈ ತರ ತೊಂದರೆ ಇದ್ದಾಗ ನಾವು ಸ್ವಲ್ಪ ಮಾರ್ಪಾಡು ಮಾಡ್ಬೇಕು. ಬೆಳಿಗ್ಗೆ ಎದ್ದು ನೀವು ಬ್ರಷ್ ಮಾಡ್ಬೇಕಾದ್ರೆ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಬ್ರಷ್ ಮಾಡಿ, ನೀವು ಕಸ ಗುಡಿಸ್ಬೇಕಾದ್ರೆ ನೆಲ ವರ್ಸ್ಬೇಕಾದ್ರೆ ಒಂದು ಮಾಪ್ ಒಂದು ಕೋಲನ್ನ ಬಳಸಿ, ಕಸ ಗುಡಿಸ್ಬೇಕಾದ್ರೆ ಹಿಡಿಯನ್ನ ಸ್ವಲ್ಪ ಉದ್ದ ಮಾಡ್ಕೊಂಡು ಬೆನ್ನು ನೇರ ಇಟ್ಕೊಂಡು ಗುಡಿಸಿ. ಸೊ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸ್ವಲ್ಪ ದೇಹವನ್ನ ವಾರ್ಮ್ ಅಪ್ ಮಾಡ್ಕೊಂಡು ನಾವು ನಂತರ ಕೆಲಸ ಮಾಡೋದ್ರಿಂದ ಈ ತರ ತೊಂದರೆ ಹೆಚ್ಚಾಗೋದನ್ನ ನಾವು ತಪ್ಪಿಸಬಹುದು. ಸೊ ಮೊದಲು ಸಡನ್ ಬೆಳಿಗ್ಗೆ ಹೊತ್ತು ಮೂವ್ಮೆಂಟ್ ಮಾಡೋದನ್ನ ನಾವು ತಪ್ಪಿಸಬೇಕು. ಸ್ವಲ್ಪ ಸ್ಟ್ರೆಚ್ ಮಾಡಿ ಮೂವ್ಮೆಂಟ್ ಮಾಡಿ ಬಾಡಿ ವಾರ್ಮ್ ಅಪ್ ಆದ್ಮೇಲೆ ಮುಂದುವರೆದ್ರೆ ಅನುಕೂಲ. 2ನೇದು, ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನ ತಗೊಂಡ್ಬಿಡುವಂತದ್ದು. ಬೆನ್ನ ಸೊಂಟ ನೋವು ಇದೆ ಅಂತ ಮಲ್ಕೊಂಬಿಡಿ ಸರಿಯಾಗ್ಬಿಡುತ್ತೆ ಅಂತ ನಮ್ಮ ಮನೇಲಿ ಎಲ್ಲ ಹೇಳ್ತಾ ಇದ್ರು, ನಾನು ಹಂಗೆ ಮಾಡಿದೆ ಅಂತ ಈಗಾಗಲೇ ಹೇಳ್ದಾಗೆ ತುಂಬಾ ಹೊತ್ತು ರೆಸ್ಟ್ ತಗೊಂಡ್ರೆ ಮಾಂಸಖಂಡಗಳು ಇನ್ನಷ್ಟು ವೀಕ್ ಆಗ್ತಾ ಹೋಗುತ್ತೆ, ತೊಂದರೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ 1 ರಿಂದ 2 ದಿನ ಬೆಡ್ ರೆಸ್ಟ್, ನೋವು ಸ್ವಲ್ಪ ಕಡಿಮೆ ಆದ ತಕ್ಷಣ ನಾವು ಆದಷ್ಟು ಬೇಗ ಓಡಾಡಬೇಕು, ಮೂವ್ಮೆಂಟ್ ಮಾಡಬೇಕು. 3ನೇ ತಪ್ಪು, ಹೆಚ್ಚಿನ ಜನರು ಅವ್ರಿಗೆ ಗೊತ್ತಿಲ್ಲದೆ ದೇಹ ತೂಕ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. 25-30 ವರ್ಷದ ನಂತರ ಈ ತೂಕ ಹೆಚ್ಚಾಗುವಂಥದ್ದು ಹೆಚ್ಚು. ಅದನ್ನ ನಿರ್ಲಕ್ಷ್ಯ ಮಾಡಿ ತುಂಬಾ ತೂಕ ಹೆಚ್ಚಾದ್ಮೇಲೆ ಮತ್ತೆ ಡಿಸ್ಕ್ ಪ್ರೆಷರ್ ಹೆಚ್ಚಾಗಿ ತೊಂದರೆ ಇನ್ನೂ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ಸೊ ದೇಹದ ತೂಕ ಆಗೋದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅಂದ್ರೆ ಸರಿಯಾದ ತೂಕವನ್ನ ಮೇಂಟೈನ್ ಮಾಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಆರೋಗ್ಯವನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು ಅಂತಂದ್ರೆ ತೂಕ ಕರೆಕ್ಟ್ ಇರಬೇಕು. ಆ ತೂಕ ಹೆಚ್ಚಿದ ತಕ್ಷಣ ಒಂದು 10 kg ತೂಕ ಹೆಚ್ಚಿದೆ ಅಂತ ತಿಳ್ಕೊಳ್ಳಿ. ನೀವು 10 kg ಹೊಟ್ಟೆ ಮುಂದೆ ಒಂದು ಚೀಲವನ್ನ ಕಟ್ಕೊಂಡು ನಡೀತಾ ಇದ್ರೆ ಎಷ್ಟು ತೊಂದರೆ ಆಗುತ್ತೋ ಅದೇ ರೀತಿ ಆ ಪ್ರೆಷರ್ ಎಕ್ಸ್ಟ್ರಾ ಏನ್ ತೂಕ ಇದೆಯೋ ಆ ಡಿಸ್ಕ್ಗಳ ಮೇಲೆ ಬೀಳುತ್ತೆ, ಅವಾಗ ಡಿಸ್ಕ್ ಸಮಸ್ಯೆ ಹೆಚ್ಚಾಗುತ್ತೆ. ಸೊ ತೂಕ ಕಡಿಮೆ ಮಾಡ್ಬೇಕಾ ಸುಲಭವಾಗಿ, ನಾನು 21 ದಿನದ ಒಂದು ವೆಯ್ಟ್ ಲಾಸ್ ಕೋರ್ಸ್ ಅನ್ನ ಮಾಡಿದ್ದೀನಿ. ಯಾವುದೇ ಜಿಮ್ ಇಲ್ಲದೆ ಬ್ಯುಸಿ ಆಗಿರುವಂತಹ ನಿಮ್ಮ ಜೀವನ ಶೈಲಿಗೆ ಹೊಂದಿಕೊಂಡು ಅನುಕೂಲವಾಗಿ ಮಾಡೋಕ್ ಆಗುವಂತಹ ಕೋರ್ಸ್. ನೀವಿನ್ನ ನೋಡಿಲ್ಲ ಅಂತಂದ್ರೆ ಪಿನ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ಅಲ್ಲಿ ನೀವು ನೋಡಬಹುದು. 4ನೇ ವಿಷಯ, ಈ ತೊಂದರೆ ಇದೆ ಅಂತ ತಕ್ಷಣ ನಾವು ಭಾರ ಎತ್ತಬೇಕಾದ್ರೆ, ಮನೆ ಕೆಲಸ ಮಾಡ್ಬೇಕಾದ್ರೆ ವೈಜ್ಞಾನಿಕವಾಗಿ ಕರೆಕ್ಟ್ ಹೇಗ್ ಮಾಡೋದು ಅಂತ ಅರ್ಥ ಮಾಡ್ಕೋಬೇಕು. ಹೆಚ್ಚಿನ ಜನರಿಗೆ ಮನೇಲಿ ಒಂದು ಬಕೆಟ್ ಎತ್ತಬೇಕು, ಅಂಗಡಿಗೆ ಹೋದಾಗ ಒಂದು ಸಾಮಾನು ತಗೋಬೇಕು, ಮನೇಲಿ ಗ್ಯಾಸ್ ಸಿಲಿಂಡರ್ ಬಂತು ಒಂದ್ ಕಡೆಯಿಂದ ಎತ್ತಿಡ್ಬೇಕು, ಮನೆಯಲ್ಲಿ ರೈತರಿಗೆ ತೋಟದಲ್ಲಿ ಕೆಲಸ ಮಾಡಬೇಕು. ಸರಿಯಾದ ಎತ್ತುವಂತಹ ವಿಧಾನ ಗೊತ್ತಿಲ್ಲ ಅಂತಿದ್ದಾಗ ಈ ಡಿಸ್ಕ್ ಸಮಸ್ಯೆ ಬರಬಹುದು, ಇದ್ರೆ ಡಿಸ್ಕ್ ಸಮಸ್ಯೆ ಹೆಚ್ಚಾಗಬಹುದು. ಡಿಸ್ಕ್ ಸಮಸ್ಯೆ ಇರೋರು ಹೆಚ್ಚಿನ ಜನರಿಗೆ ನಾವು ಬಂದಾಗ, ನಿಮ್ಗೆ ಸ್ವಲ್ಪ ಡಿಸ್ಕ್ ಸಮಸ್ಯೆ ಇದೆ, ನೀವಿನ್ನು ಬಗ್ಗಿ ಭಾರ ಎತ್ತಬೇಡಿ ಅಂತ ಹೇಳ್ತೀವಿ. ಅವ್ರಿಗೆ ಅಯ್ಯೋ ನಾವು ಕೆಲಸನೇ ಮಾಡಬೇಡಿ ಅಂದ್ರೆ ಹೆಂಗೆ ಡಾಕ್ಟ್ರೆ, ನಾವು ಹೇಗೆ ನಮ್ಮ ಜೀವನ ಸಾಗಿಸೋದು, ನಮ್ಮ ಕುಟುಂಬ ಹೇಗೆ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ. ಸೊ ಸರಿಯಾದ ರೀತಿಯಲ್ಲಿ ಬಗ್ಗಿ ಭಾರ ಎತ್ತೋದು ಹೇಗೆ ಅಂತ ಅರ್ಥ ಮಾಡ್ಕೋಬೇಕು. ಮಾಂಸಖಂಡಗಳನ್ನು ಗಟ್ಟಿಯಾಗಿಡ್ಬೇಕು, ಅದನ್ನ ಪ್ರತಿನಿತ್ಯ ನಾವು ಹೇಗ್ ಮಾಡ್ತೀವಿ ಜೀವನ ಶೈಲಿ ಅದರ ಮೇಲೆ ನಿರ್ಧಾರ ಆಗುತ್ತೆ. ಆದ್ರೆ ಕರೆಕ್ಟ್ ಆಗಿ ಮಾಂಸಖಂಡಗಳನ್ನ ಬೆನ್ನನ್ನ ನೇರವಾಗಿ ಇಟ್ಕೊಂಡು ನಮ್ಮ ಹಿಪ್ ಜಾಯಿಂಟ್ ನೀ ಜಾಯಿಂಟ್ ಅನ್ನ ಬೆಂಡ್ ಮಾಡಿ ಕರೆಕ್ಟ್ ಆಗಿ ನಮ್ಮ ದೇಹದ ಹತ್ರ ಇಟ್ಕೊಂಡು ನಾವು ನೇರ ಬೆನ್ನು ಇಟ್ಕೊಂಡು ಭಾರ ಎತ್ತುವಂತ ಸರಿಯಾದ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೋಬೇಕು. ಬೆನ್ನು ಬೂನ್ ಮಾಡಿ ಎತ್ತಕ್ ಹೋದ್ರೆ ಈ ಡಿಸ್ಕ್ ಮೇಲೆ ಒತ್ತಡ ಹೆಚ್ಚು ಬೀಳುತ್ತೆ, ತೊಂದರೆ ಹೆಚ್ಚಾಗುತ್ತೆ. ಸೊ ಬಕೆಟ್ ಎತ್ತಬೇಕಾದ್ರೆ, ಸಿಲಿಂಡರ್ ಎತ್ತಬೇಕಾದ್ರೆ, ಸಾಮಾನು ಎತ್ತಬೇಕಾದ್ರೆ,
ಒಂದು ಸೂಟ್ ಕೇಸನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಇಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಎತ್ತುವಂತ ಟೆಕ್ನಿಕ್ ಹೇಗೆ ಅಂತ ಅರ್ಥ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ಡೀಟೇಲ್ಸ್ ಇದೆ, ನೀವು ಅದಾದ್ಮೇಲೆ ನೋಡ್ಬೋದು. 5ನೇದು MRI ನೋಡ್ಕೊಂಡು ಹೆದರ್ಕೊಂಡ್ಬಿಡುವಂಥದ್ದು. MRI ಸ್ಕ್ಯಾನ್ ಹೆಚ್ಚಿನ ಸಲ ಈಗಿನ ಸಲ ತೊಂದರೆ ಡಾಕ್ಟರ್ ಹತ್ರ ಹೋದಾಗ ಅಯ್ಯೋ ನನ್ಗೆ ತೊಂದರೆ ಇದೆ, ಬೆನ್ನೋವು ಇದೆ, ಕಮ್ಮಿನೇ ಆಗ್ತಾ ಇಲ್ಲ ಅಂತಂದ್ರೆ ಅನಿವಾರ್ಯ ಡಾಕ್ಟರ್ ಇರೋರು ಯಾಕೆ ಆಗ್ತಿದೆ ಅಂತ ನೋಡ್ಲಿಕ್ಕೆ MRI ಸ್ಕ್ಯಾನ್ ಮಾಡ್ತಾರೆ. ಮಾಡಿದಾಗ ಆ ಡಿಸ್ಕ್ ಬಲ್ಜ್ ಇದೆ, ನರ್ವ್ ಅಥವಾ ಥೀಕಲ್ ಸಾಕ್ ಇಂಡೆಂಟೇಷನ್, ನರ್ವ್ ಕಂಪ್ರೆಷನ್, L4 L5 ಡಿಸ್ಕ್ ಪ್ರೊಲ್ಯಾಪ್ಸ್, ಈ ತರ ಹಲವಾರು ಟರ್ಮಿನಾಲಜಿ ಆ MRI ರಿಪೋರ್ಟ್ ಅಲ್ಲಿ ನೋಡ್ಕೊಂಡು ತುಂಬಾ ತಲೆ ಕೆಡಿಸ್ಕೊಂಡು ಬರುವಂತವ್ರನ್ನ ನಾನು ಪ್ರತಿದಿನ ನೋಡ್ತಾ ಇದ್ದೀನಿ. ಅಯ್ಯೋ ಏನೋ ಆಗ್ಬಿಡ್ತೇನೋ ಅಂತ ಭಯ ಪಡ್ತಾರೆ. ನಾವು ಟ್ರೀಟ್ಮೆಂಟ್ ಕೊಡುವಂತದ್ದು MRI ನೋಡಲ್ಲ. ನಿಮಗೆ ಎಷ್ಟು ತೊಂದರೆ ಇದೆ, ನಿಮ್ಮ ಜೀವನ ಶೈಲಿ ಏನಿದೆ, ನಿಮಗೆ ಏನೇನು ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಏನಿದೆ ಅಂತ ನಾವು ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕು. ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡೋದು, MRIಗೆ ಅಲ್ಲ. ಸೊ MRIಗೆ ತುಂಬಾ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. MRI ಮಾಡಿಸುವಂತದ್ದು ಡಾಕ್ಟರ್ಗೆ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ. ಸೊ ನೀವು ಅದ್ರ ಬಗ್ಗೆ ಮೇಲಿನ ಮೇಲೆ ಏನಾಗಿದೆ ಅಂತ ತಿಳ್ಕೊಂಡ್ರೆ ಸಾಕು. ಅದನ್ನ ಹಿಂಗಾಗಿದಿಲ್ಲ ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಅದನ್ನೇ ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ರೆ ಇನ್ನಷ್ಟು ಮಾಂಸಖಂಡಗಳು ಸ್ಟ್ರೆಸ್ಸಿಗೆ ಹೋಗುತ್ತೆ, ಇನ್ನಷ್ಟು ತೊಂದರೆ ಆಗ್ತಾ ಹೋಗುತ್ತೆ. ಅಂದ್ರೆ ಗೊತ್ತಿಲ್ಲದೆ ನಮ್ಮ ಮಸಲ್ ಸ್ಪಾಸಮ್ಗೆ ಹೋಗುತ್ತೆ. ನೀವು ಒಂದು 10 ನಿಮಿಷ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿರಿ, ಅದರಲ್ಲಿ ನೋವು ಬಂದ್ಬಿಡುತ್ತೆ. ನಮಗೆ ಮಾನಸಿಕ ಒತ್ತಡ ಹೆಚ್ಚಿದೆ ಅಂದ ತಕ್ಷಣ ಮಾಂಸಖಂಡ ಟೈಟ್ ಆಗ್ಬಿಡುತ್ತೆ. ಆವಾಗ ತನ್ನಿಂತಾನಾಗೆ ನೋವು ಹೆಚ್ಚು ಕಾಣಿಸ್ಕೊಡುವಂತ ತೊಂದರೆ ಇರುತ್ತೆ. ಸೊ ಈ 5 ಅಂಶಗಳನ್ನ ನಾವು ಮಾಡಬಾರ್ದು. ಸೊ ನಿಮ್ಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ. ಸೊ ಡಿಸ್ಕ್ ಸಮಸ್ಯೆ ಇದೆ ಅಂದ್ರೆ ಎಲ್ಲರಿಗೂ ಆಪರೇಷನ್ ಅವಶ್ಯಕತೆ ಇರೋದಿಲ್ಲ. ತುಂಬಾ ತೊಂದರೆ ಇದೆ, ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟಿರುವಂತಹ ಜೀವನ ಶೈಲಿ ಬದಲಾವಣೆಗಳು, ಮಾತ್ರೆಗಳಲ್ಲಿ ಉರಿಯೂತ ಕಡಿಮೆ ಆಗಕ್ಕೆ ಮಸಲ್ ರಿಲ್ಯಾಕ್ಸೆಂಟ್ ಮಾತ್ರೆಗಳು, ಕೆಲವೊಂದು ನರಕ್ಕೆ ಬೇಕಾಗಿರುವಂತಹ ಮಾತ್ರೆಗಳು ಸ್ವಲ್ಪ ಕರೆಕ್ಟ್ ಆಗಿ ಕೊಟ್ಟು, ಫಿಸಿಯೋಥೆರಪಿ ಮೊಡಾಲಿಟೀಸ್ ಅನ್ನ ಮಾಡಿಕೊಂಡು, ಬೇಕಾಗಿದ್ರೆ ಕೆಲವೊಂದು ಇಂಜೆಕ್ಷನ್ ಗಳನ್ನ ಕೊಟ್ಟು ಏನ್ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ, ನನಗೆ ಕಾಲಲ್ಲಿ ವೀಕ್ನೆಸ್ ಎಲ್ಲ ಬರ್ತಾ ಇದೆ ಅಂತ ಇದ್ದಾಗ ಮಾತ್ರ ಕೆಲವೊಬ್ಬರಿಗೆ ಮಾತ್ರ ಈ ಆಪರೇಷನ್ ಅವಶ್ಯಕತೆ ಇರುತ್ತೆ. ಆಪರೇಷನ್ ಅನ್ನೋಂಥದ್ದು ತುಂಬಾ ಸೇಫ್ ಆಗಿ ಈಗಿನ ಕಾಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಪರೇಷನ್ ಅಂದ್ರೂ ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ಡಿಸ್ಕಿಗೆ ನಿಮ್ಗೆ ಖಂಡಿತ ಆಪರೇಷನ್ ಬೇಕು ಅಂತಿದ್ರೆ ಸರಿಯಾಗಿ ಡಿಸ್ಕ್ ಸಮಸ್ಯೆಯನ್ನೇ ನೋಡ್ತಾ ಇರುವಂತಹ ಡಾಕ್ಟರ್ ಹತ್ರ ಆಪರೇಷನ್ ಮಾಡಿಸೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೊಸ ಟೆಕ್ನಿಕ್ಸ್ ಗಳಿಂದ ಸರ್ಜನ್ ಟ್ರೈನಿಂಗು ತುಂಬಾ ಇಂಪ್ರೂವ್ ಆಗಿದೆ, ಮತ್ತೆ ಸೇಫ್ ಆಗಿರುವಂತಹ ಟೆಕ್ನಿಕ್ಸ್ ಗಳು ಕೂಡ ಬಂದಿದೆ. ಸೊ ಹಾಗಿದ್ದಾಗ ಈ ಡಿಸ್ಕ್ ಸಮಸ್ಯೆ ಇದೆ, ನಮ್ಗೆ ಬೇರೆ ಏನ್ ಮಾಡಿದ್ರು ಆರಾಮ ಆಗ್ತಾ ಇಲ್ಲ, ಕಾಲಲ್ಲಿ ವೀಕ್ನೆಸ್ ಬರ್ತಾ ಇದೆ, ಅಥವಾ ಈ ಮೂತ್ರ ಹೋಗಕ್ಕೆ ತೊಂದರೆ ಆಗ್ತಾ ಇದೆ, ಮೂತ್ರ ಹೋಗುವಂತಹ ಜಾಗ ನೋಡ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ, ನನಗೆ ಮಲಮೂತ್ರ ಕಂಟ್ರೋಲೇ ಇಲ್ಲ, ಈ ತರ ಎಲ್ಲ ತೊಂದರೆ ಇದ್ರೆ ಆದಷ್ಟು ಬೇಗ ಹೋಗಿ ಡಾಕ್ಟರ್ ಹತ್ರ ಹೋಗಿ. ಹೆಚ್ಚಿನ ಸಲ ಈ ತರ ತೊಂದರೆ ಇದ್ದಾಗ ಆಪರೇಷನ್ ಅವಶ್ಯಕತೆ ಹೆಚ್ಚು. ಸೊ ಸರಿಯಾದ ತಿಳುವಳಿಕೆ ಇದ್ದಾಗ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳುವಂಥದ್ದು ಸುಲಭ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಸರಿಯಾಗಿ ಇಟ್ಕೊಳ್ಳುವಂತಹದ್ದು ನಮ್ಮ ಕರ್ತವ್ಯ. ನಮಸ್ಕಾರ.